ನೋಡಿ, ಕಪಿಲ ಮಹರ್ಷಿಗಳು ಉಪದೇಶ ಮಾಡಿದ್ದು ತಾಯಿಗೆ ಅಲ್ವಾ, ದೇವಹೂತಿಗೆ. ಅಂದರೆ ಓದಬಾರ್ದು ಅಂತ ತಾತ್ಪರ್ಯ ಅಲ್ಲ, ಅವಳು ಅದನ್ನೇ ಬದುಕು ಅಂತ ಅಂದುಕೊಂಡವಳು. ಹಾಗಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಅರ್ಹರಿಲ್ಲ ಅಂತ ಹೇಳುವುದು ಯಾವ ಅರ್ಥದಲ್ಲಿ ಅಂತಂದರೆ, ಉನ್ನತವಾದ ವೈದಿಕ ಅಧ್ಯಯನ ಅಂತ ಅನ್ನೋದೇನಿದೆ ಅದು ತುಂಬ, ಯಾಕೆಂದರೆ ಅದರಲ್ಲಿ ಸ್ವರೋಚ್ಚಾರಣೆ ಇತ್ಯಾದಿಗಳಿದೆಯಲ್ಲ, ಅದು ಚೂರು ತಪ್ಪಾದರೂ ಕೂಡ ನಮಗೆ ಗೊತ್ತಿದೆ, ಅದರ ಅರ್ಥವೇ ವ್ಯತ್ಯಾಸ ಆಗಿಬಿಡುತ್ತೆ, ಅದರ ಅನುಸಂಧಾನವೇ ಬದಲಾಗಿ ಹೋಯಿತು ಅಂತಂದರೆ ನಮಗಿದ್ರಿಂದ ಕೆಟ್ಟದ್ದೇ ಆಗುವುದು ಸಾಧ್ಯ ಇದೆ. ಅದಕ್ಕೋಸ್ಕರ ಬೆಂಕಿಯನ್ನು ನಾವು ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ರು ಸುಡುವುದೇ ಅನ್ನುವ ದೃಷ್ಟಿಯಿಂದ ಅಧ್ಯಯನ ಮಾಡುವಾಗ ಇಂಥದ್ದನ್ನು ನಾವು ಓದಿದರೆ ಸಾಕು. ಅದಕ್ಕೋಸ್ಕರ ವೇದವನ್ನು ಅಧ್ಯಯನ ಮಾಡಿಬಿಟ್ಟು. ಹಾಗಾದರೆ ಅವರೆಲ್ಲ ಬರೀ ಅಡಿಗೆ ಮನೆಯಲ್ಲಿ ಕೂತು ಪಾತ್ರೆ ತೊಳೆದು ನಿತ್ಯ ಮನೆಯಲ್ಲಿ ಉಳಿದವರು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಲಿಕ್ಕೆ ದಾಸ್ಯರ ಅಲ್ಲ ಅಂದರು. ತ್ರೈನ ಶ್ರುತಿಗೋಚರ, ಇಷ್ಟನ್ನು ಅವರು ಓದಲಿಕ್ಕಿಲ್ಲ. ಹಾಗಾದರೆ ಓದಲಿಕ್ಕೋಸ್ಕರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನ ಉದಿತಂ, ಈ ಕಾರಣದಿಂದಲೇ ಅವರಿಗೆ ನೇರವಾಗಿ ವೇದದ ಅಧ್ಯಯನವನ್ನು ಬೇಡ ಅಂತ ಹೇಳಿದ್ದು. ಅವರ ದೈಹಿಕ ಶ್ರಮ, ಮಾನಸಿಕ ಒತ್ತಡ ಇದನ್ನು ಕಳೆದು ಅವರು ಚೆನ್ನಾಗಿ ಮಕ್ಕಳನ್ನು ಮನೆಯಲ್ಲಿ ಪಾಲನೆ ಪೋಷಣೆ ಮಾಡಿದರೆ 10 ಮಕ್ಕಳು ಚೆನ್ನಾಗಿ ಮುಂದೆ ವಿದ್ಯೆಯನ್ನು ಓದಬಲ್ಲಂತಹ ದಾರಿಯಲ್ಲಿ ನಡೆದರು ಅಂತಂದರೆ ಆ ಎಲ್ಲ ಪುಣ್ಯ ಈ ತಾಯಿಗಿದೆ. ಮನೆಯ ಯಜಮಾನ ಆ ಶ್ರದ್ಧೆಯನ್ನು ಉಳಿಸಿಕೊಳ್ಳುವಂತೆ ಆಕೆ ನಡ್ಕೊಂಡ್ಲು ಅಂದರೆ ಇಬ್ಬರೂ ಕೆಲಸಕ್ಕೆ ಹೋದ ಮನೆಯಲ್ಲಿ ಸಾಮಾನ್ಯ ತೊಂದರೆ ಆಗ್ತಾ ಇರುತ್ತೆ. ಅವತ್ತು ಮಾತುಕತೆಗೆ ನಾನು ದುಡ್ದದ್ದು ಜಾಸ್ತಿ ಅಂತ, ಅವಳು ಇವನು ದುಡ್ದದ್ದು ಜಾಸ್ತಿ ಅಂತ, ಅಥವಾ ಪ್ರತಿಯೊಂದು ಸಂದರ್ಭಕ್ಕೂ ನನ್ನ ಮಾತು ನಡೀಬೇಕು ಅನ್ನುವ ಆಲೋಚನೆ ಶುರುವಾಗುತ್ತೆ. ದುಡಿಬಾರ್ದು ಅನ್ನೋದು ತಾತ್ಪರ್ಯ ಅಲ್ಲ, ನಮಗೆ ಅದರ ಮಿತಿ ಅರ್ಥ ಆಗಬೇಕು. ನಾವು ನಮ್ಮ ಮನೆಯ ವಾಳತೆಯನ್ನು ನೋಡಿಕೊಂಡೇ ನಮ್ಮ ಉಳಿದ ಬದುಕನ್ನು ನಡೆಸಲಿಕ್ಕೋಸ್ಕರ ಈ ಅನಿವಾರ್ಯವಾದ ವ್ಯವಸ್ಥೆಯಲ್ಲಿ ಇದ್ದೇವೆ ಅಂತ ಎಚ್ಚರ ಇದ್ದರೆ, ದೊಡ್ಡವರು ಮನೆಯಲ್ಲಿ ಹಿರಿಯರು ಜಗಳಾದಾಗ ಬಿಡಿಸುವವರು ಅಂತ ಒಬ್ಬರಿದ್ದರೆ ಅದು ಬಹಳ ದಿವಸ ಬಂಧ ಉಳಿಯತ್ತೆ. ಇಲ್ಲ ಅಂದರೆ ಅಂತಹ ಸಂದರ್ಭದಲ್ಲಿ ಜೀವನವನ್ನು ನಾವೇ ನಮ್ಮ ಕೈಯಾರೆ ನಾಶ ಮಾಡಿಕೊಳ್ಳುವಂತಹ ಪ್ರಸಂಗ ಬರುತ್ತೆ. ಹಾಗಾದರೆ ಓದಬಹುದು ಅಂತ ಹೇಳಿದ್ದು ಯಾವುದನ್ನು? ಇತಿ ಭಾರತಮಾಖ್ಯಾನಂ. ಮಹಾಭಾರತ, ಭಾಗವತ, ರಾಮಾಯಣ, ಉಳಿದಂತಹ ಶಾಸ್ತ್ರೀಯ ನಾವು ವೇದದಲ್ಲಿ ಏನೇನು ಹೇಳಿದೆ, ಮಹಾಭಾರತಕ್ಕಿಂತಲೂ ಪರಂಚಕ್ರೆ ಅಂತ ಅಲ್ಲಿ ಪುರಾಣದಲ್ಲಿ ಹೇಳುವಂತಹ ಮಾತು. ವೇದಾದಪಿ ಪರಂಚಕ್ರೆ, ವೇದಕ್ಕಿಂತಲೂ ಮಹಾಭಾರತವನ್ನು ಬಲವನ್ನಾಗಿ ಹೆಚ್ಚು ಶಾಸ್ತ್ರೀಯ ಪ್ರಮೇಯಗಳನ್ನು ಒಳಗೊಂಡದ್ದನ್ನಾಗಿ ಸೃಷ್ಟಿ ಮಾಡಿದರು, ರಚನೆ ಮಾಡಿದರು. ಯಾಕೆಂದರೆ ಕಳ್ಕೊಳ್ಬಾರ್ದು ಅಂತ. ನೇರವಾಗಿ ಶಾಸ್ತ್ರದ ಅಧ್ಯಯನ ವೇದ ಮುಖದಲ್ಲಿ ಓದಲಿಕ್ಕಿಲ್ಲ ಅಂತಂದ ಮೇಲೆ ಅವರು ಹಾಗಾದರೆ ಸಾಧನೆ ಮಾಡಲಿಕ್ಕಿಲ್ವಾ? ಕೆಲವರು ಹೇಳೋದುಂಟು ಅವರಿಗೆ ಸಹಾಯ ಮಾಡುವುದರಿಂದಲೇ ಸಾಧನೆ. ಒಂದು ರೀತಿಯಿಂದ ಹೌದು, ಆದರೆ ವೈಯಕ್ತಿಕವಾಗಿ ತಿಳುವಳಿಕೆ ಬರಬೇಕಲ್ವ, ಅದು ಸಾಧನೆ ಅಂತ ಗೊತ್ತಾಗುವುದಕ್ಕಾದರೂ ಒಂದು ಅಧ್ಯಯನ ಬೇಕಲ್ವ. ಆ ಅಧ್ಯಯನವನ್ನು ಮಾಡಿಕೊಳ್ಳಿಕ್ಕೋಸ್ಕರ ಮಹಾಭಾರತದ ರಚನೆಯನ್ನು ನಾನು ಮಾಡಿದ್ದೇನೆ. ಮಹಾಭಾರತ ಅಂದರೆ ಅದರಲ್ಲಿ ಗೀತೆಯೂ ಬಂತು, ವಿಷ್ಣು ಸಹಸ್ರನಾಮವೂ ಬಂತು. ಅದನ್ನು ಅಧ್ಯಯನ ಮಾಡಬಾರ್ದು ಅಂತ ಹೇಳಲಿಕ್ಕೆ ಎಲ್ಲೂ ಮಾತುಗಳೇ ಇಲ್ಲ. ಶೂದ್ರ ಸುಖಮವಾಪ್ನುಯಾತ್, ಎಲ್ಲ ವರ್ಗದವರು, ನಾನು ನಿನ್ನೆ ಹೇಳಿದೆ, ಮೂಗಿದ್ದವರೆಲ್ಲ ಪ್ರಾಣಾಯಾಮ ಹೇಗೆ ಮಾಡಬಹುದೋ ಹಾಗೆ ನಾಲಿಗೆ ಇದ್ದವರೆಲ್ಲ ಭಗವಂತನ ನಾಮಸ್ಮರಣೆ ಮಾಡ್ಬೋದು. ಯಾರಿಗೂ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆದ್ದರಿಂದ ಇದನ್ನು ವಿದ್ಯಾಮಾನ್ಯ ಗುರುಗಳು ಕೂಡ ಬಹಳ ಬಾರಿ ಅನೇಕ ಸಂದರ್ಭಗಳಲ್ಲಿ ಶಾಸ್ತ್ರೀಯ ವಾಕ್ಯಗಳನ್ನು ಇಟ್ಟುಕೊಂಡೇ ಸಮರ್ಥನೆ ಮಾಡಿ ತೋರಿಸಿದ್ದಿದೆ. ವಿಶ್ವೇಶತೀರ್ಥ ಸ್ವಾಮಿಗಳು ಕೂಡ ಈ ವಿಷಯದಲ್ಲಿ, ನಮ್ಮ ಗುರುಗಳು ಪ್ರತಿ ಸಂದರ್ಭದಲ್ಲೂ ನಾವು ರಜೆಯಲ್ಲಿ ಶಿಬಿರಕ್ಕೆ ಹೋಗುವಾಗ ಎಷ್ಟು ಚಂದ ಹೇಳ್ತಾರೆ ಅಂದರೆ, ಗಂಡಸರಿಗೆ ಗಡಿಬಿಡಿಯಲ್ಲಿ ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಅದನ್ನೆಲ್ಲ ಹೇಳುವಷ್ಟು ತಾಳ್ಮೆಯೇ ಇರುವುದಿಲ್ಲ. ಅವರು ಮೊದಲಿನ 3 ಶ್ಲೋಕ, ಕೊನೆಯ 1 ಶ್ಲೋಕ ಹೇಳಿ ವಿಷ್ಣು ಸಹಸ್ರ ಮುಗೀತು ಅಂತಾರೆ. ಆದರೆ ಮನೆಯ ಕೆಲಸ ಮಾಡಿಕೊಂಡು ತುಂಬ ನಿಧಾನವಾಗಿ ಪ್ರೀತಿಯಿಂದ ಡೆಡಿಕೇಟ್ ಆಗಿ ಅದನ್ನು ಮಾಡ್ತಾರೆ ಅಂತಂದಾಗ ಅವರಿಗೆ ಬೇಡ ಹೇಳಲಿಕ್ಕೆ ನಮಗೆ ಯಾವ ರೀತಿ ಹಕ್ಕಿದೆ? ಅದರಿಂದಾಗಿ ಅದನ್ನು ವೈದಿಕ ಅಧ್ಯಯನವನ್ನು ನೇರವಾಗಿ ಮಾಡುವುದು ಬೇಡ. ಅದಕ್ಕೋಸ್ಕರನೇ ಭಾರತವನ್ನು ನಾನು ರಚನೆ ಮಾಡಿದ್ದೇನೆ ಅಂತನ್ನುವ ವ್ಯಾಸರ ಮಾತು ಇದೆ. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಮಧ್ವಾಚಾರ್ಯರ ಮಾತಿದೆ. ಹಾಗೆ ಒಪ್ಪಿಕೊಂಡ ಅನೇಕ ಹಿರಿಯರ ಬೆಂಬಲ ಇದೆ ಅಂತ ಅಂದಮೇಲೆ ಹೇಳಬಾರ್ದು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದಾಗಿ ಅಲ್ಲ, ಆದರೂ ನಮಗೆ ಬೇರೆ ಕಡೆಯಿಂದ ಒತ್ತಡ ಇದೆ ಹೇಳಬಾರ್ದು. ಹಾಗೆ ಇದ್ದರೆ ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಎಲ್ಲರ ಮುಂದೆ ಗಟ್ಟಿಯಾಗಿ ಜೋರು ಮಾಡಿ ಅವರ ಮನಸ್ಸನ್ನು ನೋಯಿಸುವುದು ಬೇಡ. ನಮ್ಮೊಳಗೆ ನಾವು ಅದು ನಮ್ಮ ಸಾಧನೆಗೋಸ್ಕರ ನಾವು ಮಾಡುವುದಾದ್ರಿಂದ ಅದನ್ನು ಮಾಡಿದ್ರಿಂದ ಖಂಡಿತ ಪಾಪ ಬರುವುದಿಲ್ಲ, ಇದು ಮಾತ್ರ ನಿಶ್ಚಯ. ಹಾಗಿದ್ರೂ ಸಂದೇಹ ಬರುತ್ತೆ ಅಂತಂದರೆ, ಯಾರು ನಮಗೆ ಮಾಡಬಹುದು ಅಂತ ಹೇಳಿದ್ದಾರೋ ಪಾಪ ಬರೋದಾದರೆ ಅವರಿಗೆ ಹೋಗಲಿ ಅಂತ ನನ್ನ ಹೆಸರು ಹೇಳಿ ಸಂಕಲ್ಪ ಮಾಡಿ ಕೃಷ್ಣಾರ್ಪಣೆ ಬಿಡಿ, ಏನಾದರೂ ಅದು ನಾನು ತಗೊಳ್ತೇನೆ. ಅಂದರೆ ಇಷ್ಟು ಧೈರ್ಯ ಕೊಡದೇ ಇದ್ದರೆ ನಮಗೆ ನಂಬಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನಾಮಸ್ಮರಣೆ ಮಾಡುವುದರಿಂದ ನರಕ ಆಗುತ್ತೆ ಇತ್ಯಾದಿ ಏನೇನು ಆಗುತ್ತೆ ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಅದು ಎಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಸಾಧ್ಯ ಇಲ್ಲ. ಇಷ್ಟು ವಿಶ್ವಾಸ ಯಾಕೆ ಅಂದರೆ ಆಚಾರ್ಯರ ಮಾತಿನಲ್ಲಿ ಆ ಭರ ಇದೆ. ನನ್ನ ಒಂದೇ ಮಾತಲ್ಲ, ಅಲ್ಲಿ
ಹಿಂದೆ ಎಲ್ಲ ದೊಡ್ಡ ಜ್ಞಾನಿಗಳು ಇದನ್ನು ಒಪ್ಪಿಕೊಂಡದ್ದಕ್ಕೋಸ್ಕರ ಈ ಮಾತನ್ನು ಧೈರ್ಯವಾಗಿ ಹೇಳಬಹುದು. ಅದರಿಂದಾಗಿ ಅದಕ್ಕೋಸ್ಕರ ಇವತ್ತು ನಾವು ಮಕ್ಕಳ ಮನೆಯಲ್ಲಿ ನಿಮಗೂ ಗೊತ್ತಿರ್ಬೋದು, ಬಹಳ ಹಿಂದೆ ಏನು ಹೋಗಬೇಕಾಗಿಲ್ಲ. ಮನೆಯಲ್ಲಿ ಅಜ್ಜಿಯರು ಅಥವಾ ಹಿರಿಯರು ಯಾರಾದರೂ ಇದ್ದಾಗ, ಕೆಲವೊಮ್ಮೆ ತಾಯಿಯರೇ, ಮಕ್ಕಳು ಸಂಧ್ಯಾವಂದನೆ ಮಾಡಲಿಕ್ಕೆ ಬರದೇ ಇದ್ದಾಗ ಮಕ್ಕಳಿಗೆ ಮಂತ್ರ ಹೇಳಿಕೊಡೋ ತಾಯಿಯಂದ್ರನ್ನು ನಾನು ನೋಡಿದ್ದೇನೆ. ಹಾಗೆ ಹೇಳಿಕೊಟ್ಟದ್ರ ಉದ್ದೇಶ ಏನಂದರೆ ಮಗುವಿಗೆ ಕಲೀಲಿ ಅಂತ. ಅಷ್ಟು ನಾಲೆಜ್ ಅವಳಿಗಿದ್ದರೆ ಆ ಮಗು ಸಂಸ್ಕಾರದಲ್ಲಿ ಉಳಿಯತ್ತೆ. ಗಂಡಸರು ಜಾಡಿಸ್ಕೊಂಡು ಹೋಗ್ತಾರೆ, ಅವರು ಯಾವ ಜವಾಬ್ದಾರಿ ತಗೊಳ್ಳಿಕ್ಕೂ ಸಿದ್ಧ ಇರುವುದಿಲ್ಲ. ಆದರೆ ಮನೆಯಲ್ಲಿ ಎಲ್ಲ ಸಂಸ್ಕಾರ ಕೊಡುವ ಪೂರ್ತಿ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವವಳು ತಾಯಿ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ಈ ಅರ್ಥದಲ್ಲಿ ಹೇಳಿದ್ದು. ಹಾಗಾಗಿ ಎಷ್ಟೋ ಮನೆಯಲ್ಲಿ ಮಕ್ಕಳ ಈ ಅಧ್ಯಾತ್ಮ ಬದುಕಿಗೆ ಬೇಕಾದಂತಹ ಸ್ತೋತ್ರಗಳನ್ನು, ಮಂತ್ರಗಳನ್ನು ಇನ್ನೂ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂದರೆ ಆ ಹೆಣ್ಣು ಸಂಸ್ಕೃತವನ್ನು ಕಲ್ತಿದ್ರೆ ಮಾತ್ರ. ಅಂತಹ ಮನೆಯಲ್ಲಿ ಚೆನ್ನಾಗಿ ಬೇಡ ಅಂತ ಯಾರೆಲ್ಲ ಹೇಳ್ತಾರೋ ಅವರು ಗುಟ್ಟಾಗಿ ಒಪ್ಪಿಕೊಳ್ತಾರೆ ಅನ್ನೋದನ್ನು ನೋಡಿದ್ದೇನೆ ನಾನು. ಅವರ ಮನೆಯಲ್ಲೇ, ಮನೆತನದಲ್ಲೇ ಹೆಣ್ಣು ಮಕ್ಕಳು ಚೆನ್ನಾಗಿ ಪಾರಾಯಣ ಮಾಡುವುದು ನೋಡಿದ್ದೇನೆ, ಪಾಠ ಮಾಡುವವರನ್ನು ನೋಡಿದ್ದೇನೆ, ಎಲ್ಲವೂ ಆಗುತ್ತೆ. ಆದರೆ ಸಮಾಜದಲ್ಲಿ ನಾವು ಈಗಲೇ ಒಂದು ಕಡೆಯಿಂದ ಒಪ್ಪಿಕೊಂಡು ಬಂದದ್ದಿದೆಯಲ್ವಾ, ಅದನ್ನು ಹೇಳಿಬಿಟ್ರೆ ನಾವು ಹಿಂದೆ ಹೇಳಿದ್ದೆಲ್ಲ ತಪ್ಪು ಅಂತ ಒಪ್ಪಿಕೊಂಡಾಗತ್ತೆ ಅನ್ನುವ ಬಿಗುಮಾನವನ್ನು ಮಾತ್ರ ಇಲ್ಲಿ ಕಾಣಬಹುದು ಹೊರತು ಇದಕ್ಕೆ ಯಾವ ಶಾಸ್ತ್ರೀಯ ಆಧಾರವೂ ಇಲ್ಲ. ಇದು ಒಂದು ಮುಖ್ಯ ವಿಚಾರ. ಇದರ ಜೊತೆಗೆ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಸಂಸ್ಕೃತವನ್ನು ಓದಿದ ಮೇಲೆ, ಅಂದರೆ ಅದಕ್ಕೆ ಕೊನೆ ಏನಾಯಿತು, ನೀವು ಬರೀ ಹೆಣ್ಮಕ್ಳು ಇಂಥ ಕೆಲವು ದಾಸ ಸಾಹಿತ್ಯವನ್ನು ಮಾತ್ರ ಓದಿದರೆ ಸಾಕು, ಉಳಿದದ್ದು ಓದೋದು ಬೇಡ ಅಂತ. ಅಂದರೆ ನಾವು ಹೇಳುವ ವಿಷಯ ಎಲ್ಲ ಗೊತ್ತಾಗಿಬಿಟ್ರೆ ನಾವು ಮತ್ತೆ ಹೇಳುವುದೇನು, ಅವರಿಗೆ ಎಲ್ಲ ಅರ್ಥ ಆಗೋದ್ರೆ ನಾವು ತಪ್ಪು ಹೇಳಿದರೆ ಸಿಕ್ಕಾಕೊಳ್ತೇವೆ. ಅದಕ್ಕೋಸ್ಕರವೂ ಕೆಲವೊಂದು ಸರ್ತಿ ತಡೆಯುವ ಕ್ರಮವೂ ಇರುತ್ತೆ. ಒಬ್ಬರು ಸ್ವಾಮಿಗಳು, ಗುರುಗಳು ತಮಾಷೆಗೆ ಹೇಳ್ತಿದ್ರು ಏನು ಅಂದರೆ, ಇದು ಅವರದ್ದೇ ಮಾತು, ಶುಕ್ಲಾಂಬರಧರಂ ವಿಷ್ಣುಂ, ಎಲ್ಲೋ ದೊಡ್ಡ ಉಪನ್ಯಾಸ ಆಗ್ತಾಯಿತ್ತು, ಯಾರೋ ದೊಡ್ಡ ಆಚಾರ್ಯ ಕೂತಿದ್ರು, ಎದುರುಗಡೆ ಒಂದಿಷ್ಟು ಜನ ಕೂತಿದ್ರು. ಅವರು ಪಾಪ ಹಳ್ಳಿಯ ಜನ, ತುಂಬ ಮುಗ್ಧರು. ಅವರು ಉಪನ್ಯಾಸ ಕೇಳಬೇಕು, ದೊಡ್ಡವರು ಏನೋ ಬಂದಿದ್ದಾರೆ, 4 ಮಾತು ಒಳ್ಳೆಯದನ್ನು ಕೇಳಿಸ್ಕೊಂಡು ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ, ಆದರೆ ಕೆಲವು ಸಂದರ್ಭವು ಹೀಗೂ ಇರುತ್ತೆ ಅಂತ ಹೇಳಿದ್ದಷ್ಟೇ. ಅವರು ಹೇಳ್ತಾ ಮೊದಲಿನ ಸಾಲಿಗೆ ಅರ್ಥ ಹೇಳಿದ್ರು. ಕೃಷ್ಣ ಕೈಯಲ್ಲಿ ಕಡಗೋಲು ಹಿಡಿದಿದ್ದಾನೆ, ಶಶಿವರ್ಣಂತ ಚತುರ್ಭುಜಂ, ಅವನಿಗೆ ವೈಭೋಗದ ಅನೇಕ ಪೂಜೆಗಳಾಗ್ತಾವೆ, ಅವನಿಗೆ ಚೆನ್ನಾಗಿ ನೋಡಲಿಕ್ಕೆ ಅಲಂಕಾರಯುಕ್ತನಾಗಿದ್ದಾನೆ, ಪ್ರಸನ್ನವದನಂ ಧ್ಯಾಯೇತ್, ಅಂತಹ ಭಗವಂತ ಉಡುಪಿಯಲ್ಲಿ ನಿಂತು ಎಲ್ಲರಿಗೂ ಅನ್ನದಾನವನ್ನು ಮಾಡ್ತಾ ಇದ್ದಾನೆ, ಪಶ್ಚಿಮಾಭಿಮುಖವಾಗಿ ನಿಂತಿದ್ದಾನೆ. ಹೀಗೆ ಹೇಳ್ತಾ ಇರಬೇಕಾದ್ರೆ ಒಬ್ಬರು ಪಾಪ ಚೂರು ತಿಳ್ಕೊಂಡವರು ಕೈ ಎತ್ತಿದ್ರು. ಸ್ವಾಮಿ, ಈ ಶ್ಲೋಕದ ವಿವರಣೆ ಅಂತ ಏನೋ ಬಾಯಿ ತೆಗೆದ್ರು. ಅವ್ರಿಗೆ ಗೊತ್ತಾಯಿತು, ಇದೇನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ತಕ್ಷಣ ಮಾತು ಮುಂದುವರಿಸ್ತಾ ಹೇಳಿದರು. ಅವನು ಅಲ್ಲೆಲ್ಲ ಕೂತವ್ರಿಗೆ ಹೇಳಿದರು, ನಾವೆಲ್ಲ ಮೊನ್ನೆ ತೀರ್ಥಯಾತ್ರೆಗೆ ಹೋಗಿದ್ವೋ ಇಲ್ವೋ? ಹೋಗಿದ್ವಿ ಸ್ವಾಮಿ. ಹೋಗುವಾಗ ಉಡುಪಿಗೂ ಹೋಗಿದ್ವೋ ಇಲ್ವೋ? ಹೋಗಿದ್ವಿ ಸ್ವಾಮಿ. ಅಲ್ಲಿ ಕೃಷ್ಣ ಇದ್ನೋ ಇಲ್ವೋ? ಇದ್ದ ಸ್ವಾಮಿ. ಕೈಯಲ್ಲಿ ಕಡ್ಗೋಲು ಹಿಡ್ದಿದ್ನೋ ಇಲ್ವೋ? ಇಲ್ಲ, ಇದು ಹಿಡಿದಿದ್ದ ಸ್ವಾಮಿ. ನೋಡಲಿಕ್ಕೆ ತುಂಬ ಸುಂದರವಾಗಿತ್ತಾ? ಮನಸ್ಸಿನ ಸಂತೋಷ ಆಯಿತಾ ನಿಮಗೆ? ಆಯಿತು ಸ್ವಾಮಿ. ಅಲ್ಲಿ ಅನ್ನದಾನ ಆಗೋದ್ರಿಂದಾಗಿ ಹೊಟ್ಟೆ ತುಂಬಿತೋ ಇಲ್ವೋ? ತುಂಬಿತು ಸ್ವಾಮಿ. ನಾನು ಹೇಳ್ತಾ ಇರೋ ಅರ್ಥ ಸುಳ್ಳು ಅಂತ ಹೇಳಿದ್ರೆ ಬಡೀರಿ ಅವನಿಗೆ 4 ತಲೆ ಮೇಲೆ ಅಂತ. ನಾವೆಲ್ಲ ಹೋಗಿ ಬಂದಿದ್ವಲ್ಲ, ಇಲ್ಲ ಅಂತ ಹೇಳ್ತಾ ಇದ್ದಾನೆ, 4 ಬಡೀರಿ ಅಂತ. ಅಂದರೆ ಆಗ ಹೇಳುವವನೇ ಮೂರ್ಖ ಆಗಿಬಿಡ್ತಾನೆ. ನಮಗೇನಾಗುತ್ತೆ ಅಂದರೆ, ಇಂಥ ಪ್ರಸಂಗಗಳು ಎದುರಾದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ಮಾತು ಕಟ್ಟಿ ಹೋಗುತ್ತೆ. ಅದರಿಂದಾಗಿ ನಾವು ಕೆಲವೊಮ್ಮೆ ತಪ್ಪನ್ನೇ ಸರಿ ಅಂತ ಒಪ್ಕೊಳ್ಳುವ ಪ್ರಸಂಗ ಬರುತ್ತೆ. ಆ ದೃಷ್ಟಿಯಲ್ಲಿ ನಮಗೆ ಎಚ್ಚರ ಇರಬೇಕಾದದ್ದೇನು ಅಂದರೆ, ನಾವೊಂದು ಮಾತು ಹೇಳ್ತೇವೆ ಅಂದರೆ, ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ಇದು ವೇದವ್ಯಾಸರ ಮಾತು. 2 ದಾರಿ ಇದೆ ಅಂತೆ ನರಕಕ್ಕೆ ಹೋಗಲಿಕ್ಕೆ. ಒಂದು, ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ. ನಿಂಗೆ ನರಕಕ್ಕೆ ಹೋಗ್ಬೇಕಾ? ಪೌರೋಹಿತ್ಯ ಮಾಡು. ನಿಂಗೆ ಇನ್ನೂ ಬೇಗ ಹೋಗಬೇಕಾ? ಪುರಾಣ ಹೇಳು ಅಂತ. ಏನ್ರಿ ಹೀಗೆ ಹೇಳ್ತಾರೆ ವೇದವ್ಯಾಸರು? ಇಷ್ಟು ಅವರೇ 18 ಪುರಾಣ ರಚನೆ ಮಾಡಿ ಅವರೇ ನರಕಕ್ಕೆ ಹೋಗಿ ಅಂತ ನಿಮಗೆ ಬೈತಾ ಇದ್ದಾರಲ್ಲ, ಏನು ಅರ್ಥ ಇದಕ್ಕೆ? ಅದಕ್ಕೆ ನೇರ ಹಾಗೆ ಅರ್ಥ ಅಲ್ಲ, ಅದನ್ನು ಎಚ್ಚರವನ್ನು ಇಟ್ಕೊಳ್ಳಿ ಅಂತ. ಅಂದರೆ ಏನರ್ಥ? ಪುರಾಣವನ್ನು ನಿಂತು ಮೇಲೆ ಕೂತು ಹೇಳುವುದು ಅಂತಂದರೆ ಅದೊಂದು ವ್ಯಾಸಪೀಠ. ಅಲ್ಲಿ ಒಂದು ಸಚ್ಚಿಂತನೆ ಆಗ್ತಾ ಇದೆ ಅಂದರೆ ಅದರಿಂದ ಎದುರುಗಡೆ ಕೂತವರು ಸಾವಿರಾರು ಜನ ಆ ಮಾತನ್ನು ಕೇಳಿಸಿಕೊಂಡು ತಮ್ಮ ಜೀವನದಲ್ಲಿ ಅನುಸಂಧಾನ ಮಾಡ್ತಾರೆ. ಅಕಸ್ಮಾತ್ ಕೂತವನು ಮೇಲೆ ಕೂತವನು ತಪ್ಪು ಹೇಳಿದ ಅಂತಂದರೆ ಅಷ್ಟೂ ಜನರ ಬದುಕಿನಲ್ಲಿ ತಪ್ಪು ಅನುಸಂಧಾನ ಬಂದದ್ದರ ಎಲ್ಲ ದುಷ್ಕರ್ಮದ ಫಲ ಅದನ್ನು ಹೇಳಿದವನು ಉಣ್ತಾನೆ. ಅದರಿಂದಾಗಿ ಜಾಗ್ರತೆಯಿಂದ ನಮ್ಮ ಮಾತನ್ನು ನಾವು ಹಿಡಿದಿಟ್ಟುಕೊಳ್ಬೇಕು ಅನ್ನೋದಕ್ಕೋಸ್ಕರ ಪುರಾಣವನ್ನು ಹೇಳಬೇಕಾದ್ರೆ, ಯಾಕೆಂದರೆ ಅದರಲ್ಲಿ ತುಂಬ ಗೊಂದಲ ಇದೆ. ಒಂದು ಪುರಾಣದಲ್ಲಿ ಸ್ಕಂದನೇ ದೊಡ್ಡವನು ಅಂತಿದೆ, ಇನ್ನೊಂದು ಪುರಾಣದಲ್ಲಿ ಬ್ರಹ್ಮನೇ ದೊಡ್ಡವನು, ಗಣಪತಿಯೇ ದೊಡ್ಡವನು, ಎಲ್ಲ ದೊಡ್ಡವನು ಅಂತಿದೆ. ಯಾರು ದೊಡ್ಡವನು? ಪುರಾಣ ಓದಿದ ತಕ್ಷಣ ತಲೆಯೆಲ್ಲ ಚಿತ್ರಾನ್ನ ಆಗಿಬಿಡುತ್ತೆ. ಅಯ್ಯೋಯ್ಯೋ ಇದೆಲ್ಲ ಓದೋದೇ ಬೇಡ ಅಂತ, ನಮಗೆ ಈ ಸಮಸ್ಯೆಯೇ ಬೇಡ ಅಂತ.
ಆದರೆ ಆಚಾರ್ಯರು ಅದಕ್ಕೋಸ್ಕರ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಸಮಗ್ರ ಪುರಾಣವನ್ನು ಓದುವಾಗ ನಮಗೆ ಏನು ಎಚ್ಚರ ಇರಬೇಕು ಅನ್ನೋದನ್ನು ಹೇಳಿದರು. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಓದಬೇಕು. ನೋಡಿ, ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಪದಗಳು ಬರ್ತವೆ. ಸ್ಕಂದ ಸ್ಕಂದಧರೋ ಧುರ್ಯ, ಸ್ಕಂದ ಅಂತ ಶಬ್ದ ಇದೆ. ಜ್ಯೋತಿರ್ಗಣೇಶ್ವರ, ಗಣೇಶ್ವರ ಅಂದರೆ ಗಣೇಶನ ಹೆಸರು ಬರುತ್ತೆ ಅಂತ. ಆದಿತ್ಯೋ ಜ್ಯೋತಿರಾದಿತ್ಯ, ಸೂರ್ಯನ ಹೆಸರು ಬರುತ್ತೆ. ಸರ್ವಶರ್ವ ಶಿವಸ್ಥಾಣು, ರುದ್ರೋ ಬಹುಶರ ಬಭ್ರುಹು, ರುದ್ರನ ಹೆಸರು ಬರುತ್ತೆ. ನೀವು ಯಾರ್ಯಾರನ್ನು ಉನ್ನತವಾದ ದೇವತೆಗಳು ಅಂತ ಹೇಳುವ ಹೆಸರುಗಳಿವೆಯೋ ಅವೆಲ್ಲವೂ ವಿಷ್ಣು ಸಹಸ್ರನಾಮದೊಳಗೆ ಸೇರಿಕೊಳ್ಳುತ್ತೆ. ಕೇವಲ ದೇವತೆಗಳ ಹೆಸರು ಮಾತ್ರ ಅಲ್ಲ. ಒಂದು ಊರಿನಲ್ಲಿ ಒಬ್ಬ ಗ್ರಾಮಾಧಿಕಾರಿ ಇದ್ದಾನೆ, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾನೆ. ಅಂತಹ ಸ್ಥಾನಕ್ಕೆ ಕೊಡುವ ಹೆಸರನ್ನು ಅಗ್ರಣೀಹಿ, ಗ್ರಾಮಣೀಹಿ, ಸಂಪತ್ತಿದ್ರೆ ಶ್ರೀಮಾನ್, ತುಂಬ ವೇಗವಾಗಿ ಹೋಗ್ತಾ ಇದ್ದಾನೆ ಅಂದರೆ ವೇಗವಾನ್, ಜಾಸ್ತಿ ಊಟ ಮಾಡ್ತಾನೆ ಅಂದರೆ ಅಮಿತಾಶನಃ. ನಮ್ಮ ಬದುಕಿನಲ್ಲಿ ನಾವೇನೆಲ್ಲ ಘಟನೆಗಳನ್ನು ನೋಡ್ತೇವೆ, ಆ ಎಲ್ಲ ಘಟನೆಗಳಿಗೂ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯ ಚಿಂತನೆಯನ್ನು ನಾವು ಮಾಡುವಾಗ ಅದರ ಒಳಗೆ ನಿಂತ ಭಗವಂತನ ರೂಪವನ್ನು ನೆನಪಿಸುತ್ತೆ. ಇದು ಪ್ರತಿಯೊಬ್ಬನಿಗೂ ಬೇಕು. ನಾವು ಅಡಿಗೆ ಮಾಡ್ತಾ ಇದ್ದೇವೆ ಅಂದರೆ ನಾವು ಕೊಡುವಂತಹ ನಿವೇದನೆ ಏನಿದೆ, ಸಾರಂಗಃ, ಅವನು ಸಾರವನ್ನು ಸ್ವೀಕರಿಸುವವನವನು. ಲೋಕಾಧ್ಯಕ್ಷ, ಇಡೀ ಲೋಕವನ್ನು ನಿಯಂತ್ರಣ ಮಾಡುವನು. ಸುರಾಧ್ಯಕ್ಷ, ಧರ್ಮಾಧ್ಯಕ್ಷ. ಅಲ್ಲಿ ಒಂದೊಂದು ಶಬ್ದವನ್ನು ಯೋಚನೆ ಮಾಡ್ತಾ ಹೋಗೋಣ. ನಾವು ಕೊಡುವ ಯಜ್ಞದ ಪ್ರತಿಯೊಂದು ವಷಟ್ಕಾರವನ್ನು, ಸ್ವಾಹಾಕಾರವನ್ನು ಸ್ವೀಕರಿಸುವವನು. ಅಹಂ ಹಿ ಸರ್ವಯಜ್ಞಾನಂ ಭೋಕ್ತಾಚ ಪ್ರಭುರೇವಚ. ಹೀಗೆ ನಮ್ಮ ಜೀವನದ ಪ್ರತಿ ಹೆಜ್ಜೆಗೂ ಸಂಬಂಧಪಡುವ ಮಾತುಗಳನ್ನು ವಿಷ್ಣು ಸಹಸ್ರನಾಮದ ನಾಮಗಳು ಹೇಳುತ್ತವೆ. ಆ ನಾಮವನ್ನು ಅನುಸಂಧಾನ ಮಾಡುವುದರಿಂದಾಗಿ ನಮ್ಮ ಬದುಕು ಎಷ್ಟು ಸ್ವಚ್ಛ ಆಗುತ್ತೆ. ನಮ್ಮ ದೇಹದ 72,000 ನಾಡಿಗಳಿಗೆ ಸಂಬಂಧಪಟ್ಟ ಒಂದು ವಿಶೇಷ ಸಂಕೇತವನ್ನು ಅದು ಹೇಳುತ್ತೆ. ಅಂದರೆ ಇಷ್ಟು ಕಾರಣಗಳಿಂದ ನಾವು ಪಾರಾಯಣವನ್ನು, ನಾಮೋಚ್ಚಾರಣೆಯನ್ನು ಮಾಡುವುದು ಅತ್ಯಂತ ಅಗತ್ಯ. ಪಾರಾಯಣ ಮಾಡುವಾಗ ಸಾಮಾನ್ಯವಾಗಿ ಬಾಯಿ ಬಿಟ್ಟು ಹೇಳುವುದು ತುಂಬ ಉತ್ತಮ. ಜಪ ಮಾಡುವಾಗ ಅದನ್ನು ನಾವು ನಮ್ಮ ಮನಸ್ಸಿನೊಳಗೆ ಬಾಯಿಯನ್ನು ಬಿಡಬೇಕು, ಆದರೆ ಸದ್ದು ಹೊರಗೆ ಕೇಳಿಸಬಾರ್ದು, ನಮಗೆ ಮಾತ್ರ ಕೇಳಿಸ್ಬೇಕು. ಅದಕ್ಕೆ ಉಪಾಂಶು ಅಂತ ಹೇಳ್ತಾರೆ. ಹೀಗೆ ಜಪ ಮಾಡಬೇಕು ಅಂತ ಅನ್ನೋದು ಕ್ರಮ. ಒಟ್ಟಂತೂ ಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಉದ್ದೇಶ ನಮಗೆ ಭಗವಂತನ ಬಗ್ಗೆ ಅರಿವು ಚೆನ್ನಾಗಿ ಬರಬೇಕು ಅಂತ.